ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ತುಂಬಾ ಹೆಲ್ದಿಯಾದಂತಹ ರೆಸಿಪಿ. ಅದು ಮಕ್ಕಳ ಹೈಟನ್ನು ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಮಾಡುವಂತಹ ಒಂದು ಪ್ರೋಟೀನ್ ಪೌಡರ್ ರೆಸಿಪಿ. ಬನ್ನಿ ತಡ ಮಾಡದೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡೋದಕ್ಕೆ ಮೊದಲು ಒಂದು ಫ್ರೈಯಿಂಗ್ ಪ್ಯಾನ್ಗೆ 50 ಗ್ರಾಮಷ್ಟು ಮಖಾನ, ಹಾಗೆ 50 ಗ್ರಾಮ್ನಷ್ಟು ಸೋಂಪು, ಹಾಗೆ 50 ಗ್ರಾಮ್ನಷ್ಟು ಬಿಳಿ ಎಳ್ಳು ಮತ್ತು 50 ಗ್ರಾಮ್ನಷ್ಟು ಬಾದಾಮಿಯನ್ನು ತಗೋಬೇಕು. ಬಿಳಿ ಎಳ್ಳು ಹಾಗೂ ಸೋಂಪು ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಬಾದಾಮಿ ಸ್ವಲ್ಪ ಕ್ರಂಚಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇವಾಗ ಅದೇ ಪ್ಯಾನ್ಗೆ ಮಖಾನವನ್ನು ಸೇರಿಸ್ಕೊಂಡು ಮಖಾನ ಈ ರೀತಿಯಾಗಿ ಕ್ರಿಸ್ಪಿ ಆಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇವೆರಡನ್ನು ಒಂದು ಅಗಲವಾದ ತಟ್ಟೆಗೆ ನಾವು ಸೇರಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಅಗಲವಾದ ತಟ್ಟೆಯಲ್ಲಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಅದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಟು ನಂತರ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ಇದು ತರಿತರಿಯಾಗಿ ಬಂದರೆ ನೀವು ಇದನ್ನು ಜರಡಿ ಹಿಡ್ಕೊಂಡು ನುಣ್ಣಗೆ ಪುಡಿಯನ್ನು ತಕ್ಕೋಬಹುದು. ನಂತರ ಇದನ್ನು ಈ ರೀತಿಯಾದಂತಹ ಒಂದು ಅಗಲವಾದ ತಟ್ಟೆಗೆ ಸೇರಿಸ್ಕೊಂಡು ಇದು ಕೂಡ ಕಂಪ್ಲೀಟಾಗಿ ಕೂಲ್ ಆಗುವವರೆಗೂ ನಾವು ಬಿಡಬೇಕಾಗುತ್ತೆ. ನಂತರ ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ತಿಂಗಳಾನುಗಟ್ಟಲೆ ನಾವು ಇದನ್ನ ಉಪಯೋಗಿಸ್ಕೋಬೋದು. ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋ ಮುಂಚೆ ಇದರಲ್ಲಿ ಯಾವುದೇ ರೀತಿಯ ತೇವಾಂಶ ಇಲ್ಲದಂತೆ ಹಾಗೆ ಇದು ತುಂಬ ಬಿಸಿ ಇರದಂತೆ ನೋಡಿಕೊಂಡ್ರೆ ಸಾಕು. ಇದು ತಿಂಗಳಾನುಗಟ್ಟಲೆ ಕೆಡದೆ ಹಾಗೆ ಇರುತ್ತೆ. ಇದನ್ನು 1 ಗ್ಲಾಸ್ನಷ್ಟು ಉಗುರು ಬೆಚ್ಚಗಿನ ಹಾಲಿಗೆ 1 ಟೇಬಲ್ ಸ್ಪೂನಷ್ಟು ಈ ಪ್ರೋಟೀನ್ ಪೌಡರ್ನ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಕ್ಕಳು ಮಲಗುವ ಮುಂಚೆ ಇದನ್ನು ಪ್ರತಿನಿತ್ಯ ಕೊಡುತ್ತಾ ಬನ್ನಿ. ನಾವು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.